ಸ್ನೇಹಿತರೆ, ನೀವೇನಾದರೂ ಇತ್ತೀಚೆಗೆ ಈ ಮೈಕ್ರೋ ಫೈನಾನ್ಸ್ಗಳಲ್ಲಿ ಅಥವಾ ಯಾವುದೇ ಒಂದು ಈ ನಾನ್ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಏನಾದರೂ ಲೋನ್ ತೆಗೆದುಕೊಂಡು ಪ್ರತಿ ತಿಂಗಳು EMI ಕಟ್ಟದೆ ಹಾಗೆ ಬಿಟ್ಟಿದ್ರೆ, ಇಂತಹ ಸಂದರ್ಭಗಳಲ್ಲಿ ಆ ಒಂದು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಅಥವಾ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಏಜೆನ್ಸೀಸ್ ಏನಿರ್ತಾವಲ್ಲ, ಅವು ನಿಮ್ಮ ಮೇಲೆ ಯಾವ ರೀತಿ ಕ್ರಮವನ್ನ ಕೈಗೊಳ್ಳಬಹುದು, ಯಾವ ರೀತಿ ಲೀಗಲ್ ಆಗಿ ಆಕ್ಷನ್ ಅನ್ನ ತೆಗೆದುಕೊಳ್ಳಬಹುದು ಅನ್ನೋದು ಒಂದು ಗೊಂದಲ ನಿಮ್ಮಲ್ಲಿ ಇದ್ದೇ ಇರುತ್ತೆ. ಇದರಲ್ಲಿ ಮುಖ್ಯವಾಗಿ ಹೇಳೋದಾದ್ರೆ ಅಂದ್ರೆ ನಿಮ್ಮಲ್ಲಿ ಇರ್ತಕ್ಕಂತಹ ಗೊಂದಲಗಳಲ್ಲಿ ಪ್ರಮುಖವಾಗಿ ಹೇಳೋದಾದ್ರೆ, ಅವರು ನಮ್ಮ ಮೇಲೆ ಏನಾದರೂ FIR ಹಾಕಿಸಿ ನಮ್ಮನ್ನ ಜೈಲಿಗೆ ಕಳಿಸಬಹುದಾ, ಅಥವಾ ಫ್ಯೂಚರ್ ಅಲ್ಲಿ ಇನ್ ಮುಂದೆ ಬೇರೆ ಯಾವುದೇ ಒಂದು ಬ್ಯಾಂಕಿಂಗ್ ಅಲ್ಲಿ ಅಥವಾ ಬ್ಯಾಂಕ್ಗಳಲ್ಲಿ ಲೋನ್ ಸಿಗದೆ ಇರೋ ತರ ಮಾಡಬಹುದಾ, ಈ ರೀತಿ ಇದಕ್ಕೆ ಸಂಬಂಧಪಟ್ಟಂತೆ ಹತ್ತಾರು ಡೌಟ್ಗಳು ನಿಮ್ಮ ತಲೆಯಲ್ಲಿ ಈಗಾಗಲೇ ಬಂದಿರುತ್ತವೆ. ಸೊ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರೆಲ್ಲ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳಲ್ಲಿ ಲೋನ್ ಕಟ್ಟದೆ ಬಿಟ್ಟಿರ್ತೀರಿ, ಅವ್ರು ಮಾತ್ರ ಈ ಒಂದು ವಿಡಿಯೋನ ಫುಲ್ ಸ್ಟ್ರಿಕ್ಟ್ ಆಗಿ ಎಂಡ್ ವರೆಗೂ ನೋಡಲೇಬೇಕು. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ, ವೆಲ್ಕಮ್ ಬ್ಯಾಕ್ ಟು ಟ್ರೆಂಡ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಿ ಎಲ್ಲ ಕನ್ನಡಿಗರು? ಐ ಥಿಂಕ್ ಚೆನ್ನಾಗೇ ಇದ್ದೀರಿ ಎಂದು ಭಾವಿಸುತ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ನಾನು ಈ ಹಿಂದೆ ಈ ಒಂದು ಮೈಕ್ರೋ ಫೈನಾನ್ಸ್ಗಳಿಗೆ ಸಂಬಂಧಪಟ್ಟಂತೆ ಹಲವಾರು ವಿಡಿಯೋಗಳನ್ನು ಈ ಒಂದು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೆ. ಅದನ್ನು ನೋಡಿದಂತಹ ಹಲವಾರು ಒಂದು ವೀಕ್ಷಕರು ಒಳ್ಳೆಯ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದರು. ಕಾರಣ, ಈ ಹಿಂದೆ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಈ ಸಾಮಾನ್ಯ ಜನರಿಗೆ ಅಧಿಕ ಪ್ರಮಾಣದ ಬಡ್ಡಿಯನ್ನು ವಿಧಿಸಿ ಜನರ ಒಂದು ಸುಲಿಗೆಯನ್ನ ಮಾಡುತ್ತಿದ್ದರು. ಇದನ್ನ ಗಮನಿಸಿದಂತ ನಮ್ಮ ಒಂದು ಕರ್ನಾಟಕ ಸರ್ಕಾರ ಈ ಒಂದು ಮೈಕ್ರೋ ಫೈನಾನ್ಸ್ಗಳಿಗೆ ಅವರ ಒಂದು ಕಿರುಕುಳಕ್ಕೆ ಸಂಬಂಧಪಟ್ಟಂತೆ ಕಠಿಣ ಕಾನೂನನ್ನ ತೆಗೆದುಕೊಂಡು ಬರಲೇಬೇಕಂತ ಹೇಳಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸುಗ್ರೀವಾಜ್ಞೆಯನ್ನು ಕೂಡ ಹೊರಡಿಸಿದ್ದರು. ಪ್ರಸ್ತುತ ಇದರಿಂದ ಏನಾಗಿದೆ ಅಂದ್ರೆ ಸ್ನೇಹಿತರೆ, ಇದನ್ನೇ ಅಡ್ವಾಂಟೇಜ್, ಇದೇನು ಮೈಕ್ರೋ ಫೈನಾನ್ಸ್ಗೆ ಸಂಬಂಧಪಟ್ಟಂತ ಈ ನಮ್ಮ ಒಂದು ಕರ್ನಾಟಕ ಸರ್ಕಾರ ಸುಗ್ರೀವಾಜ್ಞೆಯನ್ನು ಒಂದು ಹೊರಡಿಸಿತು, ಇದನ್ನೇ ಅಡ್ವಾಂಟೇಜ್ ಅನ್ನಾಗಿ ತೆಗೆದುಕೊಂಡಂತ ಹಲವಾರು ಜನರು ಈ ಎಲ್ಲಿ ತಾವು ಲೋನ್ ತೆಗೆದುಕೊಂಡಿರ್ತಾರಲ್ಲ ಆ ಒಂದು ಮೈಕ್ರೋ ಫೈನಾನ್ಸ್ಗಳಲ್ಲಿ ಪ್ರತಿ ತಿಂಗಳು EMI ಕಟ್ಟೋದನ್ನೇ ನಿಲ್ಲಿಸಿಬಿಟ್ಟಿದ್ದಾರೆ. ಇದರಿಂದ ಅವರಿಗೆ ಮುಂದೆ ಆಗೋ ಒಂದು ಪರಿಣಾಮಗಳು, ಅನಾಹುತಗಳ ಬಗ್ಗೆ ಅವರಿಗೆ ಅರಿವೇ ಇಲ್ಲ. ಸುಗ್ರೀವಾಜ್ಞೆಯನ್ನ ತುಂಬಾ ಬಿಲಿವಾಗಿ ನಂಬಿದ್ದಾರೆ. ಅಂದ್ರೆ ಏನಾಗುತ್ತೆ ಬಿಡೋ, ಕಟ್ಟಲಿಲ್ಲ ಅಂದ್ರೆ ಏನಾಗುತ್ತೆ, ಹೇಗಿದ್ರು ಅವರು ಮನೆಗೆ ಬಂದು ಈ ಒಂದು ಕಿರುಕುಳವನ್ನ ಕೊಡೋ ಆಗಿಲ್ಲ. ಸೊ ಇದನ್ನೇ ಒಂದು ಅಡ್ವಾಂಟೇಜ್ ಅನ್ನಾಗಿ ತೆಗೆದುಕೊಂಡು ಪ್ರತಿ ತಿಂಗಳು EMI ಕಟ್ಟೋದನ್ನೇ ನಿಲ್ಲಿಸಿಬಿಟ್ಟಿದ್ದಾರೆ. ಇದರಿಂದ ಆಗುವ ಒಂದು ಅನಾಹುತಗಳ ಬಗ್ಗೆ ಅಟ್ಲೀಸ್ಟ್ ಅವರಿಗೆ ಒಂದಿಷ್ಟು ಅರಿವಾದರೂ ಇರಬೇಕು. ಮೊದಲನೇದಾಗಿ ಸ್ನೇಹಿತರೆ, ನೀವೇನಾದರೂ ಈ ಒಂದು ಮೈಕ್ರೋ ಫೈನಾನ್ಸ್ಗಳಲ್ಲಿ ಲೋನನ್ನು ತೆಗೆದುಕೊಂಡಿದ್ರೆ ಫಸ್ಟ್ ಮಂತ್ ಏನಾದರೂ EMI ಪೇ ಮಾಡಲಿಲ್ಲ ಅಂದರೆ ಆನ್ ದಿ ಸ್ಪಾಟ್ ಅವತ್ತಿನ ದಿನಾನೇ ಆ ಒಂದು ಮೈಕ್ರೋ ಫೈನಾನ್ಸ್ಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹ ಹಲವಾರು ಏಜೆಂಟ್ಗಳು, ವರ್ಕರ್ಸ್ ಇರ್ತಾರೆ, ಅವರಿಂದ ನಿಮಗೆ ಮೊಟ್ಟ ಮೊದಲನೇದಾಗಿ ಕಾಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಅವತ್ತಿನ ದಿನಾನೇ ಈ ಒಂದು ಏಜೆಂಟ್ಗಳಿಂದ ಈ ಒಂದು ಅಲ್ಲಿ ವರ್ಕರ್ಸ್ ಯಾರು ಇರ್ತಾರಲ್ಲ ಆ ಒಂದು ಕಂಪ್ನಿಗಳಲ್ಲಿ, ಅಲ್ಲಿಂದ ನಿಮಗೆ ಸತತವಾಗಿ ಕಾಲ್ ಬರುತ್ತೆ. ಎಷ್ಟರ ಮಟ್ಟಿಗೆ ಬರುತ್ತೆ ಅಂದರೆ ಪ್ರತಿ ನಿಮಿಷಕ್ಕೊಮ್ಮೆ ಒಬ್ಬರು ಕಾಲ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ನೀವೇನಾದರೂ ಇದಕ್ಕೆ ರೆಸ್ಪಾನ್ಸ್ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ಮುಂದೆ ಅವರು ನೀವೇನು ಕೊಟ್ಟಿರ್ತಾರಲ್ಲ ಆ ಒಂದು ನಂಬರ್ಗೆ, ವಾಟ್ಸಪ್ಗೆ ಹಲವಾರು ರೀತಿಯ ಮೆಸೇಜ್ಗಳನ್ನು ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಮುಖ್ಯವಾಗಿ ಸರ್ ಅಥವಾ ಮೇಡಮ್, ನೀವು ಏನಕ್ಕೆ EMI ಪೇ ಮಾಡಿಲ್ಲ, ಸೊ ಇದರಿಂದ ನಿಮಗೆ ಮುಂದೆ ಪ್ರಾಬ್ಲಮ್ ಆಗುತ್ತೆ, ನಿಮ್ಮ ಸಿಬಿಲ್ ಡೌನ್ ಆಗುತ್ತೆ, ಸೊ ಇಮಿಡಿಯೇಟಾಗಿ ಈ ಒಂದು ಹಣವನ್ನು ರಿಫಂಡ್ ಮಾಡಿ. ಕೊನೆಗೆ ನೀವು ಇದಕ್ಕೂ ಕೂಡ ಪ್ರಾಪರಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ಅವರು ಮುಂದುವರೆದು ಲೀಗಲ್ ಆಫೀಸರ್ ನಿಮ್ಮ ಮನೆಗೆ ಅಂದರೆ ನಿಮ್ಮ ಲೊಕೇಶನ್ಗೆ ಬಂದು ವಸೂಲಿ ಮಾಡ್ತಾರೆ. ಇದಕ್ಕೂ ನೀವು ಕೇರ್ ಮಾಡದೆ ಹೋದರೆ 1 ತಿಂಗಳಾಗುತ್ತೆ, 2 ತಿಂಗಳಾಗುತ್ತೆ. ನೆಕ್ಸ್ಟ್ ಅವರು ಒಂದು ಲೀಗಲ್ ನೋಟಿಸನ್ನು ಕಳಿಸ್ತಾರೆ ನಿಮ್ಮ ಮನೆಗೆ. ಸ್ನೇಹಿತರೆ, ಈ ಒಂದು ಲೀಗಲ್ ನೋಟಿಸ್ ಲೀಗಲ್ಲ ಅಥವಾ ಇಲ್ಲೀಗಲ್ಲ, ವೇಟ್ ಆ್ಯಂಡ್ ವಾಚ್. ಈ ಒಂದು ಸುಗ್ರೀವಾಜ್ಞೆ ನಮ್ಮ ಕರ್ನಾಟಕ ಸರ್ಕಾರ ಹೊರಡಿಸಿತ್ತು. ಈ ಒಂದು ಸುಗ್ರೀವಾಜ್ಞೆಯ ಪ್ರಕಾರ ಯಾವುದೇ ಏಜೆಂಟು ಮನೆಗೆ ಹೋಗಿ ವಸೂಲಿ ಮಾಡೋ ಹಾಗಿಲ್ಲ. ಹೀಗಾಗಿ ಆ ಪರ್ಸನ್ನು ಚೂರು ಭಯ ಬೀಳಲಿ ಅಂತ ಆ ಒಂದು ಕೋರ್ಟ್ ಮುಖಾಂತರ ಲೀಗಲ್ ನೋಟಿಸನ್ನು ಕಳುಹಿಸಿರೋ ಹಾಗೆ ಒಂದು ನೋಟಿಸನ್ನು ಕಳುಹಿಸ್ತಾರೆ ನಿಮ್ಮ ಪೋಸ್ಟ್ ಆಫೀಸ್ಗೆ, ನೀವಿರ್ತಕ್ಕಂಥ ಒಂದು ಅಡ್ರೆಸ್ಗೆ ಕಳಿಸ್ತಾರೆ. ಕೆಲವೊಬ್ಬರು ಇದಕ್ಕೂ ಅಂಜದೆ ಮುಂದುವರಿಯುತ್ತಾರೆ. ಅಂದರೆ ಏನು ಲೀಗಲ್ ನೋಟಿಸ್ ಬಿಡಪ್ಪ ಅಂತಂದು ಅದನ್ನು ಕ್ಯಾರೆ ಮಾಡದೆ ಮತ್ತೆ ಮುಂದುವರಿತಾರೆ. ಅಂಥವರಿಗೆ ನೆಕ್ಸ್ಟ್ ಏನು ಕಾದಿರುತ್ತೆ ಅನ್ನೋದನ್ನು ಈಗ ಹೇಳ್ತೀನಿ ನೋಡಿ. ಅದುವೇ ರೈಟ್ ಆಫ್. ಏನಪ್ಪ ಇದು ರೈಟ್ ಆಫ್ ಅಂದರೆ, ಇದರಿಂದ ಆಗೋ ಪರಿಣಾಮಗಳು, ಆ ವ್ಯಕ್ತಿ ಏನು ಲೋನ್ ತೆಗೆದುಕೊಂಡಿರ್ತಾನಲ್ಲ
ಇವನಿಗೆ ಮುಂದೆ ಆಗ್ತಕ್ಕಂಥ ಪರಿಣಾಮಗಳು, ಈ ರೈಟ್ ಆಫ್ ಇಂದ ಪರಿಣಾಮಗಳು ಏನೇನೆಲ್ಲ ಆಗ್ತವೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಈಗ ತಿಳಿದುಕೊಳ್ಳೋಣ. ಸ್ನೇಹಿತರೆ, ನೀವು ಇವಾಗ ಕ್ಯಾಶುವಲ್ ಆಗಿ ತಗೋಬಹುದು. ಏನಪ್ಪಾ ಅಂತಂದ್ರೆ ಏನ್ ಬಿಡ ಅದ್ರಲ್ಲಿ ಏನಿದೆ, ಆ ರೈಟ್ ಆಫ್ ಅಲ್ಲಿ ಏನಿದೆ. ಯಾವುದೇ ಒಂದು ಮೈಕ್ರೋ ಫೈನಾನ್ಸ್ ಕಂಪನಿಲಿ ನೀವು ಲೋನ್ ತೆಗೆದುಕೊಂಡು ಅದನ್ನ ಕಟ್ಟದೆ ನೀವು ಕೇರ್ಲೆಸ್ ಮಾಡಿದ್ರೆ ಅಂತ ಇಟ್ಕೊಳ್ಳಿ, ಅವರು ಕೊನೆಗೆ ಹೋಗೋದು ಈ ಒಂದು ರೈಟ್ ಆಫ್ ಮಾಡಿ ನಿಮ್ಮ ಅಕೌಂಟ್ ಅನ್ನ ಕ್ಲೋಸ್ ಮಾಡಿಬಿಡ್ತಾರೆ. ಬಟ್ ನೀವು ಬೇರೆ ಕಡೆ ನಿಮಗೆ ಅವಶ್ಯಕತೆ ಬಿದ್ದಾಗ ಲೋನ್ ಏನಾದರೂ ಬೇರೆ ಕಡೆ ತೆಗೆದುಕೊಳ್ಳೋಕೆ ಹೋದರೆ ಆ ಒಂದು ಪ್ಯಾನ್ ಕಾರ್ಡ್ಗೆ, ಅಂದರೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ಗೆ ಈ ಒಂದು ರೈಟ್ ಆಫ್ ಅಟ್ಯಾಚ್ಮೆಂಟ್ ಮಾಡಿರ್ತಾರೆ. ಸೊ ಆ ಒಂದು ರೈಟ್ ಆಫನ್ನು ನೋಡಿದಂತಹ ಬೇರೆ ಒಂದು ಕಂಪ್ನಿ ಆಗಿರ್ಬೋದು, ಬ್ಯಾಂಕ್ ಆಗಿರ್ಬೋದು, ಎಲ್ಲೇ ಹೋಗಿ ನೀವು ನಿಮ್ಗೆ ಎಲ್ಲಿಯೂ ಲೋನ್ ಸಿಗಲ್ಲ. ಬಿಕಾಸ್ ಒಂದು ಸಾರಿ ನಿಮ್ಮ ಒಂದು ಸ್ಟೇಟಸ್, ಅಕೌಂಟ್ ಸ್ಟೇಟಸ್ ಏನಾದರೂ ರೈಟ್ ಆಫ್ ಆದರೆ ನಿಮಗೆ ಎಲ್ಲಿಯೂ ಲೋನ್ ಸಿಗಲ್ಲ. ಸೊ ಈ ಒಂದು ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕೊನೆಯ ಒಂದು ಅಸ್ತ್ರವೇ ಈ ಒಂದು ರೈಟ್ ಆಫ್. ನಾವು ತಿಳ್ಕೊತೀವಿ ಏನಾಗತ್ತೆ ಬಿಡಪ್ಪ ಈ ರೈಟ್ ಆಫಿಂದ, ಹಬ್ಬ ಅಂದರೆ ಏನಾಗ್ಬೋದು, ನಮಗೇನು ಲೋನ್ ಬೇಕಾಗಿಲ್ಲ, ಈಗ ಆಲ್ರೆಡಿ ತಗೊಂಡಿದ್ದೀವಿ, ಸೊ ಕಟ್ಟದೆ ಬಿಟ್ಟಿದ್ದೀವಿ ಅಂತ ಅನ್ಕೋತೀವಿ. ಬಟ್ ಫ್ಯೂಚರಲ್ಲಿ ಯಾವುದೇ ಒಂದು ಸಂದರ್ಭಗಳು ಬರ್ತವೆ, ಲೋನ್ ನೀಡ್ ಇದ್ದೇ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನೀವೇನೂ ಮಾಡೋಕ್ಕಾಗಲ್ಲ, ನಿಮ್ಗೆ ಎಲ್ಲಿ ಲೋನು ಸಿಗಲ್ಲ. ಇದು ನಿಮ್ಮ ತಲೆಯಲ್ಲಿ ಇರಲಿ. ಅಬ್ಬಬ್ಬ ಅಂದರೆ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಎಷ್ಟು ಲೋನ್ ಕೊಡ್ಬೋದಪ್ಪ, ಒಂದು ಅಂದಾಜು 3 ಲಕ್ಷದವರೆಗೂ ಲೋನನ್ನು ಕೊಡ್ಬೋದು. ಓಕೆ, 3 ಲಕ್ಷದ ಮೇಲೆ 5 ಲಕ್ಷ, ಈವರೆಗೂ 5 ಲಕ್ಷದವರೆಗೂ ನೀವೇನಾದರೂ ಲೋನ್ ತೆಗೆದುಕೊಂಡು ಕಟ್ಟದೇ ಇದ್ದಾಗ ಓಕೆ, ಏನೋ ಜಾಸ್ತಿ ಅಮೌಂಟ್ ಆಗುತ್ತೆ, ಕಟ್ಟಿಲ್ಲಪ್ಪ, ರೈಟ್ ಆಫ್ ಆದರೂ ಪರವಾಗಿಲ್ಲ ಅಂತ ಒಂದು ರಿಸ್ಕನ್ನು ತೆಗೆದುಕೊಳ್ಳಬಹುದು. ಬಟ್ ಈ ಸಣ್ಣ ಪುಟ್ಟ ಅಮೌಂಟ್ ಇರ್ತಾವಲ್ಲ, ಯಾವ ರೀತಿ ಅಂದರೆ 1 ಲಕ್ಷದ ಒಳಗಡೆ ಏನಾದರೂ ಅಮೌಂಟ್ ಇದ್ದು ನೀವು ರೈಟ್ ಆಫನ್ನು ಮಾಡಿಕೊಂಡ್ರೆ ಅದು ನಿಮ್ಮ ಫ್ಯೂಚರ್ಗೆ ತುಂಬ ಎಫೆಕ್ಟನ್ನು ಮಾಡುತ್ತೆ. 10,000, 20,000, 30,000ಕ್ಕೆಲ್ಲ ರೈಟ್ ಆಫ್ ನೀವೇನಾದರೂ ಪೇ ಮಾಡ್ದೇ ಮಾಡಿಸ್ಕೊಂಡ್ರೆ ಅದರಿಂದ ನೀವು ತುಂಬ ಸಫರ್ ಆಗ್ತೀರಾ, ಫ್ಯೂಚರಲ್ಲಿ ತುಂಬ ಸಫರ್ ಪಡಬೇಕಾಗತ್ತೆ. ಸೊ ನನ್ನ ಒಂದು ಮನವಿ ಏನಪ್ಪ ಅಂತಂದರೆ, ದಯಮಾಡಿ ಆ ಒಂದು ಮೈಕ್ರೋ ಫೈನಾನ್ಸ್ ಕಂಪನಿಗಳಲ್ಲಿ ಎಷ್ಟೇ ಕಷ್ಟ ಆದರೂ ಕೂಡ ಈ ಒಂದು EMI ಮುಖಾಂತರ ಲೋನನ್ನು ಪೇ ಮಾಡಿ ಸಾಧ್ಯವಾದಷ್ಟು. ಇಲ್ಲ ಈ ರೀತಿ ಒಂದು ಅವರ ಜೊತೆ ಮಾತನಾಡಿ, ಆ ಒಂದು ಕಂಪನಿಯ ಜೊತೆ ಮಾತನಾಡಿ ಒಂದು ಅಗ್ರಿಮೆಂಟ್ಗೆ ಬನ್ನಿ. ಅಂದರೆ ಇಷ್ಟು ನನ್ನ ಕೈಲಿ ಕೊಡೋದಾಗತ್ತಪ್ಪ, ಇಷ್ಟೇ ನನ್ನ ಕೈಯಿಂದ ಸಾಧ್ಯ ಅಂತ ಒಂದು ಸೆಟಲ್ಮೆಂಟ್ ಮಾಡ್ಕೊಳ್ಳಿ. ಸೆಟಲ್ಮೆಂಟ್ ಅಂತ ಒಂದು ಲಾಸ್ಟಿಗೆ ಒಂದು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಬರುತ್ತೆ. ಬಟ್ ಇದು ಬಿಟ್ಟು ನೀವೇನಾದರೂ ಏನೂ ಕಟ್ಟದೆ, ಕ್ಯಾರೆ ಮಾಡದೆ, ಅವರ ಒಂದು ಮೆಸೇಜ್ಗೆ, ಫೋನ್ಗೆ ರಿಪ್ಲೈ ಮಾಡ್ದೇ ಹೋದರೆ, ಅವರು ಈ ರೀತಿ ರೈಟ್ ಆಫನ್ನು ಮಾಡಿದಾಗ ತುಂಬ ಪ್ರಾಬ್ಲಮನ್ನು ಅನುಭವಿಸ್ಬೇಕಾಗತ್ತೆ. ಸೊ ಈ ಎಲ್ಲ ಪ್ರಮುಖ ವಿಷಯಗಳು ನಿಮ್ಮ ತಲೆಯಲ್ಲಿ, ಗಮನದಲ್ಲಿ ಇರಬೇಕಾಗತ್ತೆ. ಇದನ್ನು ನಿಮಗೆ ಯಾರೂ ಹೇಳ್ಕೊಡಲ್ಲ, ಸ್ವತಃ ನಿಮಗೆ ಅನುಭವಿಸಿದಾಗನೇ ಮಾತ್ರ ಅರ್ಥ ಆಗೋದು. ಕೊನೆಗೆ ಈ ರೈಟ್ ಆಫ್ ಮಾಡಿ 1 ತಿಂಗಳ ನಂತರ ನಿಮ್ಮ ಸಿಬಿಲ್ ಸ್ಕೋರ್ ಏನಿರುತ್ತಲ್ಲ, ಅಂದಾಜು 750 ನಿಮ್ಮ ಸಿಬಿಲ್ ಸ್ಕೋರ್ ಇತ್ತು ಅಂತ ಇಟ್ಕೊಳ್ಳಿ, ಸಡನ್ ಫಾಲನ್ನು ಅನುಭವಿಸ್ಬೇಕಾಗುತ್ತೆ. ಅಂದರೆ 750 ಇದ್ದಿದ್ದು 1 ಮಂತ್, ಆಫ್ಟರ್ 1 ಮಂತ್ ಎಲ್ಲಿವರೆಗೂ ಬರುತ್ತಂದರೆ 500, 550ವರೆಗೂ ಬರುತ್ತೆ. ಆ ಒಂದು ಸಮಯದಲ್ಲಿ ನಿಮ್ಮ ಸಿಬಿಲ್ ಸ್ಕೋರನ್ನು ನೋಡಿ ನಿಮಗೆ ಎಲ್ಲಿ ಲೋನೇ ಸಿಗಲ್ಲ. ಸೊ ಈ ರೀತಿಯ 10 ಪರಿಣಾಮಗಳ ಎಫೆಕ್ಟು ನಿಮ್ಮ ಮೇಲೆ ಉಂಟಾಗುತ್ತದೆ. ಸೊ ಬಿ ಕೇರ್ಫುಲ್. ಇನ್ನು ಕೊನೆಯದಾಗಿ ಹೇಳ್ಬೇಕಂದ್ರೆ, ಆ ಲೀಗಲ್ ನೋಟಿಸನ್ನು ನಿಮಗೆ ಹೇಳ್ತೀನಿ ಅಂತ ಹೇಳಿದೆ, ಅದೇನಿರಲ್ಲ, ಸಿಂಪಲ್ ನಿಮ್ಮನ್ನು ಹೆದರ್ಸೋಕೆ ಒಂದು ಕೋರ್ಟ್ ಮುಖಾಂತರ ಒಂದು ನೋಟಿಸನ್ನು ಕಳುಹಿಸಿರೋದಾಗಿ ಅವರು ಆ ಥರ ಒಂದು ನಿಮಗೆ ಪೋಸ್ಟ್ ಮುಖಾಂತರ ಕಳಿಸ್ತಾರೆ. ಬಟ್ ಅದು ಅವ್ರದ್ದೇ ಕಂಪ್ನಿಯವರೇ ಒಂದು ನೋಟಿಸನ್ನು ರೆಡಿ ಮಾಡಿ ನಿಮಗೆ ಕಳಿಸ್ತಾರೆ, ಅಂದರೆ ನೀವು ಒಂದು ಭಯ ಬೀಳಿ ಅಂತ. ಸೊ ಅದಕ್ಕೆ ನೀವು ಯಾವುದೇ ರೀತಿ ಭಯ ಬೀಳೋದು ಅವಶ್ಯಕತೆ ಏನಿಲ್ಲ. ಆದರೆ ನಿಮ್ಮ ಕೈಲಿ ಆದರೆ EMIಯನ್ನು ಕರೆಕ್ಟಾಗಿ ಪೇ ಮಾಡ್ಕೊತ ಹೋಗಿ ಕ್ಲಿಯರ್ ಮಾಡ್ಕೊಳ್ಳಿ ಲೋನನ್ನು. ಈ ರೀತಿ ಲೋನ್ ಕಟ್ಟದೇ ಇದ್ದಾಗ ಅವರು ನಮ್ಮ ಮೇಲೆ FIR ಹಾಕಿ ನಮ್ಮನ್ನು ಜೈಲಿಗೆ ಏನಾದರೂ ಕಳುಹಿಸ್ಬೋದಾ ಅನ್ನೋ ಹಲವಾರು ಗೊಂದಲಗಳು ನಿಮ್ಮ ತಲೆಯಲ್ಲಿ ಈಗಾಗಲೇ ಬಂದಿರ್ತವೆ. ಸ್ನೇಹಿತರೆ, ಈ ಒಂದು ವಿಡಿಯೋದ ಮುಖಾಂತರ ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ, ಆ ರೀತಿಯ ಒಂದು ಸಂದರ್ಭ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಬಿಕಾಸ್ ಇದಕ್ಕೆ ಮೇನ್ ರೀಸನ್ ಯಾಕೆ ಬರಲ್ಲ ಅಂತ ಹೇಳ್ತಾ ಇದ್ದೀನಪ್ಪ ಅಂತಂದರೆ, ಒಂದು ಕ್ಲಾರಿಟಿ ಇರಲಿ. ಅದಕ್ಕೆ ಪ್ರಮುಖ ಕಾರಣವೇ ಈ ಒಂದು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಲೀಗಲ್ ಆಗಿ ನಮಗೆ ಹಣವನ್ನು ಕೊಟ್ಟಿರಲ್ಲ, ಅಂದರೆ ಅಧಿಕ ಪ್ರಮಾಣದ ಬಡ್ಡಿಯನ್ನು ವಿಧಿಸಿ ಕೊಟ್ಟಿರುತ್ತವೆ. ಹೀಗಾಗಿ ಇವು ಔಟ್ ಆಫ್ RBI ಗೈಡ್ಲೈನ್ಸ್ ವಿರುದ್ಧವಾಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಇದೆಲ್ಲ ಜೈಲು, ಈ FIR ನಮ್ಮ ಮೇಲೆ ಆಗೋದಾಗಿರಲಿ, ಇದು ಯಾವುದೇ ರೀತಿ ಸಂಭವಿಸಲ್ಲ. ಬಿ ಕ್ಲಿಯರ್. ಮ್ಯಾಕ್ಸಿಮಮ್ ಅವ್ರು ಏನು ಮಾಡ್ಬೋದಪ್ಪ ಅಂತಂದರೆ, ನಿಮ್ಮ ಅಕೌಂಟನ್ನು ರೈಟ್ ಆಫ್ ಮಾಡಿ ನಿಮಗೆ ಮುಂದೆ ಎಲ್ಲಿ ಲೋನ್ ಸಿಗದೆ ಇರೋ ಥರ ಮಾಡ್ತಾರೆ. ಇದರಿಂದ ನಮ್ಮ ಫ್ಯೂಚರ್ಗೆ, ನಮ್ಮ ಒಂದು ಲೋನ್ಗೆ, ನಮಗೆ ಯಾವಾಗ ಲೋನ್ನ ಅವಶ್ಯಕತೆ ಇರುತ್ತಲ್ಲ ಆವಾಗ ನಮಗೆ ಎಫೆಕ್ಟ್ ಆಗುತ್ತೆ. ಅದೇ ಒಂದು ಅವರು ಕೊನೆಗೆ ಬಳಸೋ ಒಂದು ಅಸ್ತ್ರ, ಅದು ತುಂಬ ಅಪಾಯಕಾರಿ ಅಂತಲೂ ಹೇಳ್ಬೋದು. ಸೊ ಬಿ ಕೇರ್ಫುಲ್.
ಸ್ನೇಹಿತರೆ, ಐ ಹೋಪ್ ಈ ಒಂದು ವಿಡಿಯೋದ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯಮಾಡಿ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಇನ್ನು ಯಾರೆಲ್ಲ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಮಗೂ ಕೂಡ ಚೂರು ಹೆಲ್ಪ್ ಆಗುತ್ತೆ. ಇದೇ ರೀತಿ ಟ್ರೆಂಡಲ್ಲಿ ಇರ್ತಕ್ಕಂಥ ಒಂದು ವಿಷಯಗಳ ಬಗ್ಗೆ ಮಾಹಿತಿಯನ್ನು ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಹೋಗ್ತೀನಿ. ಸೊ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.